ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಇವತ್ತಿನ ಮ್ಯಾಚು MI ವರ್ಸಸ್ CSK ನಡುವೆ ನಡೀತಾ ಇದೆ, ಅದು ಕೂಡ ವಾಂಖೆಡೆ ಸ್ಟೇಡಿಯಂ ಅಲ್ಲಿ. ಸೊ ಇವತ್ತಿನ ಮ್ಯಾಚಲ್ಲಿ ಧೋನಿ ಅವರು ಆಡ್ತಾರಾ ಇಲ್ವೋ ಅಂತ ಸೊ ಫುಲ್ ವಿಡಿಯೋ ನೋಡಿ ನಿಮಗೆ ಕನ್ಕ್ಲೂಷನ್ ಕೊಡ್ತೀವಿ. ಸೊ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡ್ಬಿಡೋಣ. ಸೊ ಗೈಸ್ ಆಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಪ್ರೆಡಿಕ್ಷನ್ ಲೈಕ್ ನಮ್ದು ಕ್ಲಿಕ್ ಆಗ್ತದೆ. ಆಲ್ಮೋಸ್ಟ್ ಎವ್ರಿ ಮ್ಯಾಚಸ್ ಕೂಡ ಕರೆಕ್ಟ್ ಆಗಿ 99% ರೇಟ್ ಇದೆ. ನಿನ್ನೆ ರಾಜಸ್ಥಾನ್ ರಾಯಲ್ಸ್ ರಾಯಲ್ ಆಗಿ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ನಿನ್ನೆ ಪ್ರೆಡಿಕ್ಟ್ ಮಾಡಿದ್ವಿ ರಾಯಲ್ ವಿನ್ ಆಗ್ತಾರೆ ಅಂತ. ಸೊ ಅದೇ ರೀತಿ ವಿನ್ ಆಗಿದ್ದಾರೆ. ಆಕ್ಚುಲಿ ಫಸ್ಟ್ ಬ್ಯಾಟಿಂಗ್ ನೋಡ್ಬಿಟ್ಟು ಸ್ಕೋರ್ ನೋಡ್ಬಿಟ್ಟು ಯಾಕೋ ರಾಯಲ್ಸ್ ಸರ್ ದಬಾಕತ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಒಳ್ಳೆ ಬೌಲಿಂಗ್ ಲೈನಪ್ ಅಲ್ಲಿ ಆಡಿಸ್ಕೊಂಡು ರಾಕ್ ಸ್ಟಾರ್ ಜಡೇಜಾ ಇರೋವರೆಗೂ ಮ್ಯಾಚ್ ಮುಗುದಿಲ್ಲ ಅಂತ ನಿನ್ನೆ ಪ್ರೂವ್ ಮಾಡಿದ್ರು. ಐ ಥಿಂಕ್ ನಾನು 19ನೇ ಓವರ್ವರೆಗೂ 140 ಲಾಸ್ಟ್ 145 ಲಾಸ್ಟ್ ಅನ್ಕೊಳ್ತಿದ್ದೆ. 159 ವರೆಗೂ ತಗೊಂಡು ಹೋಗ್ತಾರೆ. ಕ್ರೆಡಿಟ್ ಗೋಡ್ಸ್ ಜಡೇಜಾ ಅವರು. ಬಟ್ ನೋಡಿ ಇಲ್ಲಿ ಆಕ್ಚುಲಿ 50 ಕೂಡ ಕಂಪ್ಲೀಟ್ ಮಾಡಕ್ಕಾಗಲ್ಲ ಯಾರ ಕಡೆ, ರಾಜಸ್ಥಾನ್ ರಾಯಲ್ಸ್ ಕಡೆ. ಎಲ್ಲರೂ ಕೂಡ 25 ಅಂಡರ್ ಒಳಗಡೆ ಇರುತ್ತೆ ಸ್ಕೋರ್. ಒಬ್ರದ್ದು ಮಾತ್ರ 45 ಪ್ಲಸ್ ಬರುತ್ತೆ ಅಂದ್ರೆ ರವೀಂದ್ರ ಜಡೇಜಾದ್ ಮಾತ್ರ. ಸೊ ಆ ಸ್ಕೋರ್ ನ 159 ಡಿಫೆಂಡ್ ಮಾಡ್ಕೊಳಕ್ ಬಂದಂತ ಬೌಲರ್ಸ್ಗಳು ಸಾಕಾದಾಗ ಬೌಲಿಂಗ್ ಮಾಡ್ತಾರೆ. ರಿಷಬ್ ಪಂತ್ ಅಂತೂ ಕ್ಲೂಲೆಸ್ ಆಗ್ಬಿಟ್ಟಿದ್ದಾರೆ. ಇವನ್ ನನ್ನ ಪ್ರಕಾರ ಅನ್ಸೋದು ಏನಂತಂದ್ರೆ ರಿಷಬ್ ಪಂತ್ ನೆಕ್ಸ್ಟ್ ವರ್ಷ ಬಿಡೋ ತರ ಕಾಣಿಸ್ತಾ ಇದೆ. ಯಾಕಂದ್ರೆ 32 ಕೋಟಿ ಸಮಥಿಂಗ್ ಕೊಟ್ಟಿರೋದು ಅವ್ರಿಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದಷ್ಟು ವರ್ತ್ ಇಲ್ಲ. ಸೊ ರಿಷಬ್ ಪಂತ್ ಹೊಗೆ ಹಾಕೊಂಡು ಹೋಗ್ತಾರೆ ನೆಕ್ಸ್ಟ್ ಸೀಸನ್ ಅಲ್ಲಿ. ಮೇ ಬಿ ತಗೊಂಡ್ರೆ ರಿಟೈರ್ ಮಾಡ್ಕೊಂಡು ಇಲ್ಲ 18 crores ವರೆಗೂ ತಗೊಳ್ಬೋದಿನ ಅಷ್ಟೇ. ಐ ಥಿಂಕ್ ನಿಕ್ಲಸ್ ಪುರಾನ್ ಬಿಡುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ನನ್ಗೆ ಅನ್ಸೋದು ಏನ್ ಗೊತ್ತಾ, ನಿಕ್ಲಸ್ ಪುರಾನ್ ಬೇಕು ಅಂತಾನೆ ಆಡಿ ಮುಂಬೈ ಇಂಡಿಯನ್ಸ್ ಹೋಗೋಕೆ ಏನಾರ ಪ್ಲಾನ್ ಮಾಡ್ತಾ ಇದಾರೆ. ಯಾಕಂದ್ರೆ ಅವ್ರು ಆಲ್ಮೋಸ್ಟ್ ಅವ್ರು ಮುಂಬೈ ಫ್ರಾಂಚೈಸಿಗೆ ಆಡೋದು ಔಟ್ ಆಫ್ ಲೀಗ್ ಅಲ್ಲಿ. ಅಂಬಾನಿ ಹೇಳ್ಕೊಟ್ಟಿರ್ಬೋದು, ನೀನ್ ತಲೆ ಕೆಡ್ಸ್ಕೊಂಡ್ಬಿಡ, ನೀನ್ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ತಗೊಳ್ತೀನಿ ನಾನು ಹಿಂಗೆ ಮೇ ಬಿ ಆ ತರ ಯೋಚನೆ ಮಾಡಿರ್ಬೋದಲ್ಲ. ವೆಸ್ಟ್ ಇಂಡೀಸ್ ಆಟಗಾರರು ಯಾರು ಇಲ್ಲ. ಆಮೇಲೆ ನಂಬರ್ 3 ಬ್ಯಾಟರ್ ಸ್ಟ್ರಾಂಗೆಸ್ಟ್ ಬ್ಯಾಟರ್ ಆಗಿ ವಾಪಸ್ ಬರ್ತಾರೆ. ಆಕ್ಚುಲಿ ಉಳ್ಕೊಳ್ತಾರೆ. ಯಾಕಂದ್ರೆ ಇವಾಗ ಓಪನಿಂಗ್ ಬಂದ್ಬಿಟ್ಟು ಇವಾಗ ರೋಹಿತ್ ಶರ್ಮಾ ಅವ್ರು ಮಾಡ್ಕೊಂಡು ಹೋಗ್ತಾರೆ. 2 ವರ್ಷ ಅಂತಂದ್ರೆ ಕ್ವಿಂಟನ್ ಡಿಕಾಕ್ ಇಲ್ಲ ರ್ಯಾನ್ ರಿಕಲ್ಟನ್ ಇವರಿಬ್ಬರು ಯಾರೊಬ್ರು ಉಳ್ಕೊಳ್ತಾರೆ. ನೆಕ್ಸ್ಟ್ ನಿಕ್ಲಸ್ ಪುರಾನ್ ನಂಬರ್ 4 ಬ್ಯಾಟರ್ ಆಗಿ ಬರ್ಬೋದು. ನಂಬರ್ 3 ಆಗಿ ಸೂರ್ಯಕುಮಾರ್ ಯಾದವ್ ಇಲ್ಲ ಅಂತಂದ್ರೆ ತಿಲಕ್ ವರ್ಮಾ ಏನ್ ಬೇಕಾ ರಿಪ್ಲೇಸ್ಮೆಂಟ್ ಮಾಡ್ಬೋದು. ಐ ಥಿಂಕ್ ಮುಂಬೈ ಇಂಡಿಯನ್ಸ್ ಸಖತ್ ಪ್ಲಾನ್ ಮಾಡಿದ್ದಾರೆ. ಮೇ ಬಿ ಅಂಬಾನಿ ಅವ್ರ ಪ್ಲಾನ್ ನಾನು ಹೇಳ್ತಾ ಇರೋದು ಆಕ್ಚುಲಿ ಈ ತರ ಆಗಿರ್ಬೋದು ಅಂತ. ಬಟ್ ಎನಿವೇಸ್ ಕಂಪ್ಲೀಟ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್. ಅವನ್ ನಾನು ಅನ್ಕೊಂಡಿದ್ದೇನೆ ಅಂತಂದ್ರೆ ಅಟ್ ಲೀಸ್ಟ್ ಮಿಚ್ ಮಾರ್ಷ್ ಇಂದ ಸಖತ್ತಾಗಿ ರನ್ಸ್ ಬಂತು ಬಿಡಿ ಪಾಪ. ಅವ್ರೊಬ್ಬರೇ ಲೋನ್ ವರಿಯರ್ ಪಾಪ ಈ LSG ಓನರ್ಗೆ ಹಿಂಗ್ ಆಗ್ಬೇಕಾ ಪಾಪ. ಅದೇನು ಮಾಡಕ್ಕಾಗಲ್ಲ. LSG ಓನರ್ ಎಣ್ಣೆ ಕೂಲ್ ಆಗಿರೋ ತರ ಇದು ಬಂದು ತಪ್ಕೊಂಡು ಎಲ್ಲ ಹಗ್ ಮಾಡ್ತಾರೆ. ಅದೆಲ್ಲ ಡೌಗಳು ನಮಗೂ ತುಂಬಾ ಚೆನ್ನಾಗಿ ಗೊತ್ತು. ಬಟ್ ಎನಿವೇಸ್ ಇವತ್ತಿನ ಮ್ಯಾಚ್ ಕಡೆ ಗಮನ ಕೊಡೋ ಹೋಗಿದೆ. CSK ಗುರು ಕಮ್ ಬ್ಯಾಕ್ ಮಾಡ್ತಾರ. ಅದು ಯಾರು ತಲಾ ಧೋನಿ ಅವರು ಗೈಸ್. ಆಲ್ಮೋಸ್ಟ್ 100% ಕನ್ಫರ್ಮೇಶನ್ ಇವತ್ತು ಧೋನಿ ಅವರು ಆಡ್ತಾರೆ. ಲಾಸ್ಟ್ ಮ್ಯಾಚ್ ಸೋತ್ಕೊಂಡ್ ಬರ್ತಾವ್ರೆ. ಸೊ CSK ಅವರು ಅಂಡ್ MI ಅವರು ಲಾಸ್ಟ್ ಮ್ಯಾಚ್ ಗೆದ್ಕೊಂಡ್ ಬರ್ತಾರೆ. ಆಫ್ಟರ್ ಲಾಂಗ್ ಗ್ಯಾಪ್ 5-6 ಮ್ಯಾಚ್ಗಳನ್ನ ಸೋತ್ಕೊಂಡು. ಅದು ಯಾವ ತರ ಡಿಫೀಟ್ ಡೆಲ್ಲಿ ಮೇಲೆ ಆಕ್ಚುಲಿ 200 ರನ್ಸ್ ನಲ್ಲಿ ಲೈಕ್ 100 ರನ್ಸ್ ನ ಮಾತ್ರ ಅವ್ರು ಕೊಟ್ಟು ಆಲ್ ಔಟ್ ಮಾಡಾಕ್ತಾರೆ ಆಕ್ಚುಲಿ. ಸೊ ನನ್ಗೆ ಅನ್ಸಿದ್ದು ಏನಂತಂದ್ರೆ ಒಂದ್ ಥಿಂಗ್ ಏನಪ್ಪಾ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಒಂದ್ಸತಿ ಕಮ್ ಬ್ಯಾಕ್ ಮಾಡ್ಬಿಟ್ರೆ ಅದು ಮತ್ತೆ ಅದು ಅವ್ರನ್ನ ಸ್ಟಾಪ್ ಮಾಡೋ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಸೊ ಇವತ್ತೇನಪ್ಪಾ ಅಂತಂದ್ರೆ ತಲಾ ಧೋನಿ ಅವರು ಆಕ್ಚುಲಿ ವಿಕೆಟ್ ಕೀಪಿಂಗ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮೇ ಬಿ ಇವತ್ತು ವಿಕೆಟ್ ಕೀಪಿಂಗ್ ಅಲ್ಲಿ ನಾವು ಧೋನಿ ಅವ್ರನ್ನ ನೋಡಬಹುದು. ಸಂಜು ಸ್ಯಾಮ್ಸನ್ ಫೀಲ್ಡರ್ ಆಗಿ ಕಾಣಿಸ್ಕೊಳ್ಬಹುದು. ನೈದರ್ ಇಲ್ಲ ಅಂತಂದ್ರೆ ಲೈಕ್ ಇಂಪ್ಯಾಕ್ಟ್ ಆಗು ಕೂಡ ಯೂಸ್ ಮಾಡ್ಕೊಳ್ಬಹುದು ಆಯುಷ್ ಮಾತ್ರ ಬದಲಾಗಿ. ಗೊತ್ತಿಲ್ಲ ಏನಾಗುತ್ತೆ ಎತ್ತಕತೆ ಅಂತ ನೋಡುವ. ಲಾಸ್ಟ್ MIC ಮ್ಯಾಚ್ ಅಲ್ಲಿ ಸೊ ಲಾಸ್ಟ್ ವಿನ್ ಆಗೋದ್ ಕಾರಣ ತಿಲಕ್ ವರ್ಮಾ ಇಲ್ಲ ಅಂದಿದ್ರೆ ಮೇ ಬಿ ಡಮಾರ್. ಹೌದು, ಅದು ಗುಜರಾತ್ ಮೇಲೆ ಆಡಿದ್. ಸಾರಿ, ಹಾರ್ದಿಕ್ ಅವ್ರು ಬೈದಿದ್ದಕ್ಕೆ ಹಂಗ ಆಡಿದ್ರು ತಿಲಕ್ ವರ್ಮಾ. ಇಲ್ಲ ಅಂದ್ರೆ ಅವ್ರು ಆಡ್ಬೇಕು ಅಂತ ಆಡಿದ್ರೆ ಗೊತ್ತಿಲ್ಲ. ಒಟ್ಟಲ್ಲಿ ಬೈದಿದ್ದಂತೂ ಹೈಲೈಟ್ ಆಗಿ ಕಾಣಿಸ್ತದೆ. ಬೈದಿದ್ದಂತಂದ್ರೆ ಇವರು ಮೋಟಿವೇಶನ್ ಮಾಡ್ತಾ ಇದಾರೆ. ಗುರು ನೀನ್ ಮೋಟಿವೇಟ್ ಮಾಡ್ಕೋ ಗುರು, ನೀನ್ ಫಸ್ಟ್ ಬ್ಯಾಟಿಂಗ್ ಆಡು. ಆಕ್ಚುಲಿ ಗೈಸ್ ಹಾರ್ಡ್ ಟ್ರೂತ್ ಹೇಳ್ತೀನಿ ನೋಡ್ಸ್ಕೊಳ್ಳಿ ಹಾರ್ದಿಕ್ ಪಾಂಡ್ಯ ಬಗ್ಗೆ. ಆಫ್ಟರ್ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಬಂದ್ಮೇಲೆ ಒಂದು ಮ್ಯಾಚ್ ಕೂಡ ಸಿಂಗಲ್ ಹ್ಯಾಂಡ್ ಅಲ್ಲಿ ಮ್ಯಾಚ್ ವಿನ್ ಮಾಡಿಸಿಲ್ಲ. ಕ್ಯಾಪ್ಟನ್ ಇನ್ನಿಂಗ್ಸ್ ಅಂತ ಫಿನಿಶಿಂಗ್ ಕೂಡ ಮಾಡಲಿಲ್ಲ. ಐ ಮೀನ್ ನಾನು ತುಂಬಾ ಮ್ಯಾಚಸ್ ಗಳನ್ನ ಆಲ್ಮೋಸ್ಟ್ ನೋಡಿದ್ದೀನಿ. ಯಾವುದು ಕೂಡ ಲೈಕ್ ವಿನ್ ಮಾಡಿಸಿರೋದು ಉದಾಹರಣೆಗಳೇ ನನಗೆಲ್ಲೂ ಕಾಣಿಸ್ತಾ ಇಲ್ಲ 4 ವರ್ಷದಲ್ಲಿ. ಆಕ್ಚುಲಿ 2 to 3 years ಆಯ್ತು ಆಲ್ಮೋಸ್ಟ್ ಅವ್ರು ಇದಕ್ಕೆ ಬಂದು ಗುಜರಾತ್ ಇಂದ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ಸೊ ಇಬ್ರು ಕೂಡ 6 ಮ್ಯಾಚ್ಗಳು ಆಡಿದ್ದಾರೆ. ಬರೀ 2 ಮ್ಯಾಚ್ಗಳು ಅಷ್ಟೇ ಅವ್ರಿಗೆ ಎತ್ಕೊಂಡಿರೋದು. CSK 2 ಮ್ಯಾಚ್ ಗೆದ್ದಿದೆ ಅಂಡ್ MI ಅವರು 2 ಮ್ಯಾಚ್ ಗೆದ್ದಿದೆ. 5 ಕಪ್ ಹೊಡೆದವ್ರ ಕತೆ ಎಲ್ಲ ಏನರಪ್ಪ ಹಿಂಗ ಆಗ್ಬಿಟ್ರೆ ಹೇಳಿ. ಕೆಳಗಡೆ ಕೂತವ್ರೆ ಪಾಯಿಂಟ್ಸ್ ಟೇಬಲ್ ಕೆಳಗಡೆ ಹೆಂಗ್ ಎದಳೋದು. ಇನ್ನು ಉಳ್ಕೊಂಡಿರೋದು ಇನ್ನು 7-8 ಮ್ಯಾಚ್ಗಳು ಅಷ್ಟೇ. ಸೊ ಹಿಂಗಾದ್ರೆ ಅಷ್ಟೇ ಆಗಲ್ಲ. ಐ ಥಿಂಕ್ ಆಗಲ್ಲ. ಅಂಡ್ ಇನ್ನೊಂದು ರೋಹಿತ್ ಶರ್ಮಾ ಅವರು ಕಮ್ ಬ್ಯಾಕ್ ಮಾಡ್ತಾರೆ, ಧೋನಿ ಅವರು ಕಮ್ ಬ್ಯಾಕ್ ಮಾಡ್ತಾರೆ. ವಾಂಖೆಡೆ ಫುಲ್ ಟಿಕೆಟ್ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ ಗೈಸ್. ಯಾಕಂದ್ರೆ ಧೋನಿ ಅವ್ರನ್ನ ನೋಡಕ್ ಬಂದಿರ್ತಾರೆ ಅಂಡ್ ಮುಂಬೈ ರಾಜ ನಮ್ಮ ರೋಹಿತ್ ಶರ್ಮಾ ಅವರು. ಸೊ ವ್ಯೂವರ್ಶಿಪ್ ಕಮ್ಮಿ ಆಗ್ತದೆ. ಸೊ ನೀವು ಜಿಯೋ ಹಾಟ್‌ಸ್ಟಾರ್ ನೋಡಿ. ಸೊ 1 crore 2 crore ಅಷ್ಟೇ. ಅಲ್ಲ ನಿನ್ನೆ ಆಕ್ಚುಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಷ್ಟು ಗೊತ್ತಾ ಇದ್ದಿದ್ದು ಆಲ್ಮೋಸ್ಟ್ ನನಗೆ ಹೆಂಗ್ ಅನ್ಸುತ್ತೆ ಅಂತಂದ್ರೆ ಎಕ್ಸೆಪ್ಟ್ ಮುಂಬೈ, CSK, RCB ಈ 3 ಟೀಮ್ ಬಿಟ್ಬಿಟ್ಟು ಬೇರೆ ಟೀಮ್ ಎಲ್ಲ ಹಿಂಗ ಆಡ್ತಾ ಇದ್ರೆ ಒಳ್ಳೆ PSL ನೋಡ್ದಂಗ ಅನ್ಸುತ್ತಪ್ಪ ನನಗೆ. ಪಾಕಿಸ್ತಾನ್ ಸೂಪರ್ ಲೀಗ್ ನೋಡ್ದಂಗ ಆಗುತ್ತೆ ಗುರುವೆ. ಕಂಪೇರ್ ಮಾಡ್ಕೊಳ್ತೀವಿ. ಅಂದ್ರೆ ಲೈಕ್ ಏನಂದ್ರೆ ಜನ ತುಂಬಿಕೊಂಡಿರ್ಬೇಕು ಸ್ಟೇಡಿಯಂ ತುಂಬಾ. ಸ್ಟೇಡಿಯಂ ಅಲ್ಲಿ ಜನನೇ ಇಲ್ವಲ್ಲ, ಗ್ಯಾಪ್ ಇರುತ್ತೆ. ಸೊ ಫುಲ್ ಬಲ್ಜ್ ಆಗಿರ್ಬೇಕು, ಅವಾಗ ನೋಡೋದಕ್ಕೆ ಚೆನ್ನಾಗಿ. ಐ ಮೀನ್ ನಾನು ಇವಾಗ ಏನ್ ಗೊತ್ತಾ, ನಾನು 100 ಅಂತ ಬಂದಾಗ ನಾನು ಸಪೋರ್ಟ್ ಮಾಡ್ತೀನಿ. ನನಗೇನು ಎಂಡ್ ಆಫ್ ದ ಡೇ ನನಗೆ ವಿರಾಟ್ ಕೊಹ್ಲಿ ಅವರು ಇರಬೇಕು ಅಂತಿಲ್ಲ, AB de Villiers ಇರಬೇಕು ಅಂತ ಏನಿಲ್ಲ. ಬೆಂಗಳೂರು ಕರ್ನಾಟಕ ಅಂತಂದ್ರೆ ಎಸ್ಪೆಷಲಿ ಕ್ರಿಕೆಟ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಐ ಡೋಂಟ್ ನೋ ಯಾಕೆ ಅಂತ ಗೊತ್ತಿಲ್ಲ, ಲೈಕ್ ನನಗೆ ಅದು ಎಮೋಷನ್. ನಾನು ಅವಾಗಿಂದ ನೋಡಿ ತುಂಬಾ ಇಷ್ಟಪಟ್ಟಂತ ಸ್ಪೋರ್ಟ್ಸ್ ಅದು ಆಕ್ಚುಲಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ನಮ್ಗೆ ಹೆಸರಿದ್ರು ಸಾಕು. ಬಟ್ ಈ ನಾರ್ತ್ ಸೈಡ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅವ್ರ ಹೆಸರು
ಅವ್ರೇನು ತಲೆ ಕೆಡ್ಸ್ಕೊಳ್ಳೋ ವಿರಾಟ್ ಕೊಹ್ಲಿ ಬರೀ ಹೆಸರಿಗೆ ಮಾತ್ರ ಬರ್ತಾರೆ ಅವರು, ನಾಟ್ ದಟ್ ಸ್ಟೇಟ್ಗೋಸ್ಕರ ಬರಲ್ಲ ಅವ್ರು ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ನಮ್ಮಲ್ಲಿ ಹಂಗಲ್ಲ, ಸ್ಟೇಟ್ ಅಂತಂದ್ರೆ ನಾವು ಬೇಕಾದ್ರೆ ಉಸಿರೇ ಕೊಟ್ಬಿಡ್ತೀವಲ್ಲ, ಆ ಥರ ಬರ್ತೀವಿ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕಮಿಂಗ್ ಬ್ಯಾಕ್ ಟು ಟಾಪಿಕ್, ಇವತ್ತಿನ ಒಂದು CSK ವರ್ಸಸ್ MI ನಡುವೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಂಗಿದ್ರೆ 39 ಮ್ಯಾಚ್ಗಳನ್ನ ಆಡಿದ್ದಾರೆ IPL ಹಿಸ್ಟ್ರಿಯಲ್ಲಿ. ಸೊ 39 ಮ್ಯಾಚಲ್ಲಿ ಹೈಯೆಸ್ಟ್ MI ಅವ್ರು ಗೆದ್ದಿರುವಂಥದ್ದು 21 ಮ್ಯಾಚ್ಗಳು ಆ್ಯಂಡ್ 18 ಮ್ಯಾಚ್ಗಳು ಮಾತ್ರ ಇಲ್ಲಿ ಈ ಕಡೆ CSK ಅವ್ರು ಗೆದ್ಕೊಂಡಿದ್ದಾರೆ. ಇವರಿಬ್ಬರ ಮಧ್ಯೆ ಹೈಯೆಸ್ಟ್ ಸ್ಕೋರು ನೋಡಂಗಿದ್ರೆ 219 MI ಅವರು ಹೈಯೆಸ್ಟ್ ಸ್ಕೋರು, ಲೋಯೆಸ್ಟ್ ಸ್ಕೋರ್ ಬಂದು CSK ಅವ್ರು ಹೊಡೆದಿರೋದು, ಅದು ಕೂಡ 79. ಸೊ ಇವರಿಬ್ಬರ ರೆಕಾರ್ಡ್ಸ್ ಇದಾಗಿದೆ. ಸೊ ರೆಕಾರ್ಡ್ ಸೈಡ್ಗೆ ಇಟ್ಟರೆ ಸೊ MI CSK ಈ ವರ್ಷ ಹೋದ ವರ್ಷದಿಂದ ಕೆಳಗಡೆ ಇದ್ದಾರೆ. ಇದೆಲ್ಲ ಯಾವಾಗ ಅಂದ್ರೆ ಅವರೆಲ್ಲ 5 ಕಪ್ ಹೊಡ್ಕೊಂಡ್ರಲ್ಲ, ಆವಾಗಿನ ಈ ಒಂದು ಹೈಯೆಸ್ಟ್ ಸ್ಕೋರ್ ಇದೆಲ್ಲ ಬಂದಿರೋದು ಮತ್ತೆ ಈ ರೆಕಾರ್ಡ್ಸ್ಗಳು. ಆ್ಯಂಡ್ ಬಟ್ ಸ್ಟಿಲ್ ಇವತ್ತಿನ ಮ್ಯಾಚಲ್ಲಿ ನಾವು ಯಾರನ್ನ ವಿನ್ ಮಾಡ್ತಾರೆ, ಯಾರು ವಿನ್ ಆಗ್ತಾರೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ತಾ ಇರೋದು ಈಸಿ ಮುಂಬೈ ಇಂಡಿಯನ್ಸ್. ಸೊ ಐ ಥಿಂಕ್ CSK ಟಫ್ ಫೈಟ್ ಕೊಡ್ತಾರೆ, ಬಟ್ ಸ್ಟಿಲ್ ಪ್ರಿಡಿಕ್ಷನ್ ಹೇಳ್ತಲ್ಲ, ಪ್ರಿಡಿಕ್ಷನ್ ಗುರುಜಿಗಳು ಹೇಳ್ತಾ ಇದೀವಿ ಅಂದ್ರೆ ಕನ್ಫರ್ಮ್ ಅದು. ಸೊ ಐ ಥಿಂಕ್ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ. ಧೋನಿ ಅವ್ರು ಬಂದ್ರು ಕೂಡ ಮಾಡ್ತಾರೆ, ಬಟ್ ಸ್ಟಿಲ್ ಪ್ಲೇಯರ್ಸ್ಗಳು ಇಲ್ಲದೆ ಇರೋ ಕಾರಣದಿಂದ ಏನ್ ಮಾಡ್ಲಿಕ್ಕಾಗುತ್ತೆ. ಪ್ಲೇಯರ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಹೊಸಬ್ರನ್ನ ಹಾಕೊಂಡು ಆಯುಷ್ ಮಾತ್ರ ಇವ್ರನ್ನೆಲ್ಲ ಹಾಕೊಂಡು ಏನ್ ಮಾಡಕ್ಕಾಗುತ್ತೆ. ಋತುರಾಜ್ ಗಾಯಕ್ವಾಡ್ ಅಂತೂ ಅಟ್ರಾ ವೇಸ್ಟ್, ಸುಮ್ಮನೆ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ, ಉಪ್ಪಿನಕಾಯಿ ತರ ಆಗಿದ್ದಾರೆ ಅಷ್ಟೇ ಅವರು. ಸೊ ನನ್ನ ಪ್ರಕಾರ ನೆಕ್ಸ್ಟ್ ಸೀಸನ್ ಬರ್ತ್ಕೊಳ್ಳಿ. ಸೊ CSK ಇಂದ ಋತುರಾಜ್ನ ಎಸ್ಕೇಪ್ ಮಾಡ್ತಾರೆ, ಇಲ್ಲಿ ಇಟ್ಕೊಂಡು ಬೇಕಾದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಡ್ಸ್ಕೊತಾರೆ. ಸಂಜು ಸ್ಯಾಮ್ಸನ್ ಕೊಟ್ಬಿಡ್ತಾರೆ ಮೇ ಬಿ. ಸಂಜು ಸ್ಯಾಮ್ಸನ್ ಯಾಕೋ ಲಾಸ್ಟ್ ಮ್ಯಾಚ್ 1-2 ಮ್ಯಾಚ್ ಆಡಿದ್ದಾರೆ, ಬಟ್ ಎಲ್ಲ ಮ್ಯಾಚ್ಗಳು ಕ್ಲಿಕ್ ಆಗ್ತಾಯಿಲ್ಲ. ಇಲ್ಲ ಕ್ಯಾಪ್ಟನ್ಶಿಪ್ ಕೊಡ್ಲಿ ಅಂತ ಹಿಂಗೆ ಆಡ್ತಾವ್ರ, ಇಲ್ಲಾಂದ್ರೆ ಗೊತ್ತಾಗ್ತಾರೆ ಏನು ಕತೆ ಅಂತ. ಸೊ ನಿಮ್ಗೆ ಅನ್ಸ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಒಟ್ಟಲ್ಲಿ ಗೈಸ್ ಇವತ್ತಿನ ಮ್ಯಾಚ್ ನಾವು ಹೇಳಿರೋ ಹಾಗೆ ಪ್ರೆಡಿಕ್ಷನ್ಸ್ ಅಲ್ಲಿ ಸೊ CSK ಗೆಲ್ತಾರೆ ಅಂಡ್ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ. ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇವತ್ತು ತಲಾ ಧೋನಿ ವರ್ಸಸ್ ರೋಹಿತ್ ಶರ್ಮಾ ಅವರು ರಿಟರ್ನ್ ವೇಟಿಂಗ್ ಆಕ್ಚುಲಿ. ಹೌದು. ಸೊ ಅಂಡ್ ಆಕ್ಚುಲಿ ಹೈಯೆಸ್ಟ್ ಯಾರು ಹೊಡಿತಾರೆ ರನ್ನು MI ಪರ ಅಂತಂದ್ರೆ, ಸೊ ನನ್ನ ಪ್ರಕಾರ ಅಗೈನ್ ತಿಲಕ್ ವರ್ಮಾ ಅವರು ಸ್ಕೋರ್ ಮಾಡ್ಬೋದು ಅಂತ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ತಿಲಕ್ ವರ್ಮಾ ಅವ್ರ ಕಡೆಯಿಂದ ರನ್ಸ್ ಬರ್ಬೋದು ಅಂತ. ಬಟ್ ಲೆಟ್ ಸಿ ದಟ್ ಏನಾರ ಆಗ್ಬೋದು. ಬಟ್ ನನಗನ್ಸಿರೋದು ತಿಲಕ್ ವರ್ಮಾ ನೈದರ್ ಕ್ವಾಂಟನ್ ಡಿಕಾಕ್ ಇವರಿಬ್ಬರಲ್ಲಿ ಯಾರೊಬ್ರು ರನ್ಸ್ ಬರ್ಬೋದು ಅಂತ ಅನಿಸ್ತಾ ಇದೆ. ಸೊ ಈ ಕಡೆ ನಮ್ಮ CSK ಕಡೆ ನೋಡೋಗಿದ್ರೆ ಆಯುಷ್ ಮಾತ್ರೆ ಫಾರ್ಮ್ ಅಲ್ಲಿ ಇದ್ದಾರೆ. ಡೆವಿಡ್ ಬ್ರಿವೇಸ್ ಕಡೆಯಿಂದ ರನ್ಸ್ ಬರ್ಬೋದು. ಸರ್ಪ್ರೈಸಿಂಗ್ಲಿ ಇವತ್ತು ಸೂರ್ಯಕುಮಾರ್ ಯಾದವ್ ಇಂದ ರನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ಪ್ರೈಸಿಂಗ್ಲಿ ಏನ್ ಬೇಕಾದ್ರೆ ಹೋದ್ರೆ ಧೋನಿ ಅವ್ರು ಬಂದ್ರೆ ಮೇ ಬಿ. ಧೋನಿ ಏನಿಲ್ಲ, ಬಟ್ ಸೂರ್ಯಕುಮಾರ್ ಯಾದವ್ ಇಂದ ಗೈಸ್ ಟೂ ನಾನು ಪ್ರೊಡಿಕ್ಷನ್ ಕೊಡ್ತಾ ಇರೋದು 2-3 ಜನದ ಹೆಸರು. ಸೊ ಸೂರ್ಯಕುಮಾರ್ ಯಾದವ್ ಇಂದ ರನ್ಸ್ ಬರ್ಬೋದು. ಬಟ್ ಆಲ್ಮೋಸ್ಟ್ ಮುಂಬೈ ಇಂಡಿಯನ್ಸ್ ಅವರು ಟಾಸ್ ಅಲ್ಲಿ ಸ್ವಲ್ಪ ಗಿಮಿಕ್ ಮಾಡ್ತಾರೆ. ಐ ಥಿಂಕ್ ಈ CSK ಮೇಲೆ ನಡೀತಾ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಆಡ್ಬೋದೇನೋ. ಧೋನಿ ಅವರಾಗಿದ್ರೆ ನೋಡ್ಕೊಂಡು ಆಡ್ತಿದ್ರೇನೋ. ಬಟ್ ಹಾರ್ದಿಕ್ ಪಾಂಡ್ಯ ಹಾಕೋ ಟಾಸೇ ಒಂಥರ ವಿಚಿತ್ರವಾಗಿರುತ್ತೆ, ಗುರು ಎತ್ಬಿಟ್ಟು ಹಿಂಗೆ ಹೊಡಿಯೋದು ಅಂತ ಏನೇನೋ ಮಾಡ್ತಾರೆ. ಸೊ ಒಟ್ನಲ್ಲಿ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಇವತ್ತಿನ ಮ್ಯಾಚ್? ಎಷ್ಟು ನೋಡೋಣ ಎಷ್ಟು ವಿಕೆಟ್. ಸೊ ನಾವು ಪ್ರೆಡಿಕ್ಟ್ ಮಾಡ್ತಾ ಇರೋದು CSK ಪರ ಐ ಥಿಂಕ್ ಇವ್ರು ಹೋಗ್ಬೋದು. ಮೇ ಬಿ ನನ್ನ ಪ್ರಕಾರ ಇವತ್ತು ನಮ್ಮ ಸ್ಪಿನ್ನಿಂಗ್ ಮಾತ್ರಿಕಾ ಸೊ ನೂರ್ ಅಹಮದ್ ಅವರು ವಿಕೆಟ್ ತಗೊಳ್ಬೋದು, ಹೈಯೆಸ್ಟ್ ವಿಕೆಟ್. ಅಂಡ್ ಈ ಕಡೆ ನಮ್ಮ ಜಸ್ಪ್ರೀತ್ ಬುಮ್ರಾ ಅವರು ಕಮ್ ಬ್ಯಾಕ್ ಮಾಡಬೇಕು, ವಿಕೆಟ್ ಬಂದಿಲ್ಲ, ಯಾಕೋ ಬರ್ತಾ ಇಲ್ಲ ವಿಕೆಟ್ಗಳು. ಎಕಾನಮಿ ಇದ್ದಾರೆ ಬಟ್ ವಿಕೆಟ್ಗಳನ್ನ ತಗೋಬಹುದು ಅಂತ ನಮ್ಗೆ ಅನಿಸ್ತದೆ. ಸೊ ನಿಮ್ಮ ಪ್ರಕಾರ ಯಾರು ಹೈಯೆಸ್ಟ್ ಅನ್ನು ಯಾರು ವಿಕೆಟ್ ತಗೋದು ನೀವು ಕಮೆಂಟ್ ಮಾಡುತ್ತೆ ಮರಿಬಿಡಿ. ಅಂಡ್ ಇದಾಗಿತ್ತು ಗೈಸ್ MI ವರ್ಸಸ್ CSK ನ ಪ್ರಿವ್ಯೂ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.